ಹಾಯ್ ಗೈಸ್, ವೆಲ್ಕಮ್ ಟು ಅನ್ನದರ್ ಎಪಿಸೋಡ್ ಆಫ್ ಗೋವಾ ಸೀರೀಸ್. ನೀವೇನಾದರೂ ಮೊದಲನೇ ಎಪಿಸೋಡ್ ನೋಡಿಲ್ಲ ಅಂತಂದರೆ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಗೋವಾಗೆ ಹೆಂಗೆ, ಯಾವಾಗ, ಎಷ್ಟು ಗಂಟೆಗೆ ಬಂದ್ವಿ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಎಪಿಸೋಡಲ್ಲಿ ಗೋವಾ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅಕ್ಷರ, ಹೊಟ್ಟೆ ಸಿಕ್ಕಿದೆಯಾ? ಟೀ ಕಾಫಿ ಬೇಕು ಅನ್ನಿಸ್ತಿದೆ ಸ್ವಲ್ಪ. ಅಲ್ಲಿ ನೋಡ್ದೆ ಮುಂದೆ ಶಿಷ್ಯ. ಗೋವಾ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲನೇ ಅದ್ಭುತ ಅಂತ ಅನಿಸಿದ್ದೆ ನಮಗೆ ಈ ಬ್ರಿಡ್ಜು. ಸೊ ಹಾಗಾಗಿ ನಾನು ಕಾರ್ನ ನಿಧಾನಕ್ಕೆ ಓಡಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಆರಾಮಾಗಿ ಬರ್ತಿದ್ವಿ. ನಾವು ಕಾರ್ ರೆಂಟ್ ಮಾಡಿರೋದು ಇದೇ ಗಾಡಿ, ಸ್ವಿಫ್ಟ್, ಗೋವಾ ರಿಜಿಸ್ಟರ್ಡು. ಒಳ್ಳೆ ಕಂಡೀಷನಲ್ಲಿದೆ. ಈಗ ಓಡಿಸ್ಕೊಂಡು ಬಂದ್ವಲ್ಲ ವಾಸ್ಕೋ ಡ ಗಾಮದಿಂದ. ನಾವಿರೋದು ಈಗ ಕ್ಯಾಂಡೋಲಿಮ್ ಬೀಚ್ ರೋಡಲ್ಲಿ. ಕ್ಯಾಂಡೋಲಿಮ್ ಬೀಚ್ ಸಿಗುತ್ತೆ. ಹೋಟೆಲ್ ವಿಚಾರಿಸ್ತಾ ಇದ್ದೀವಿ ಬುಕ್ಕಿಂಗ್ಸ್ ಡೇಗೆ. ನಾವು ರೆಂಟ್ ಮಾಡಿರೋಂಥ ಕಾರ್ ಇದೆ ನೋಡಿ, ಸ್ವಿಫ್ಟು. ತುಂಬ ಚೆನ್ನಾಗಿದೆ. ನಾವಿರೋದು 5 ಮೆಂಬರ್ಸು. ಬೆಸ್ಟ್ ಗಾಡಿ ಇದ್ದಾನೆ. ಯಾಕಂತಂದರೆ ದೊಡ್ಡ ಗಾಡಿ ತೊಗೊಂಡ್ರು ನಮಗೆ ಪಾರ್ಕಿಂಗ್ ಹಾಕಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ತೊಗೊಂಡಿರೋದು ಇದೇ ಗಾಡಿ. ಸೊ ಸಿಂಪಲ್, ಬೆಸ್ಟ್ ಇದೆ. ಇದು ಬೀಚ್ ರೋಡ್. ಇದು ಹಂಗೆ ಸ್ಟ್ರೈಟ್ ಹೋದರೆ ಬೀಚ್ ಸಿಗುತ್ತೆ. ಆ್ಯಂಡ್ ಇವಾಗ ಹೋಟೆಲ್ ವಿಚಾರಿಸ್ಬೇಕು. ಹೋಟೆಲ್ ವಿಚಾರಿಸೋಕ್ಕೆ ನಮ್ಮ ಅಪ್ಪ ನಮ್ಮ ಅಣ್ಣ ಹೋಗಿದ್ದಾರೆ. ಮಾ ಯಾಕೆ ಹಂಗೆ ನೋಡ್ತಿದ್ಯಾ? ಆಗ ಬಂದರು ನೋಡು. ಹಾಂ, ನಿನ್ನ ಫ್ರೆಂಡ್ಸಾ? ಹೋಗಿ ಮಾತಾಡ್ಸೋಗು. ಹಾಂ, ಎಲ್ಲ ಬಾರಿ ನಡೆಸಿ. ಬ್ರೇಕ್ಫಾಸ್ಟ್ ಅಂತ ಹೋಟೆಲ್ ಹುಡುಕ್ಬೇಕಾದ್ರೆ ಫಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ದೋಸೆ ಇಡ್ಲಿ ಅನ್ನೋ ಒಂದು ಬೋರ್ಡ್ ನೋಡಿ ಹೋಟೆಲ್ ಒಳಗೆ ಬಂದ್ವಿ. ನೋಡಿ, ಮಸಾಲ ದೋಸೆ ತಿಂತಾಯಿದ್ದೀವಿ. ತಿಂಡಿಗೆ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ನೋಡಿ. ಮುರಿದು 2 ಮಾಡ್ದ ನಮ್ಮಣ್ಣ. ಕೆಳಗಡೆ ಬೀಳುತ್ತದೆ, ಆ ಕಡೆ ಹಾಕು, ಆ ಕಡೆ ಹಾಕು. होते ಇದನ್ನು ನೋಡಿ ಅವಾಗ ನೀನು ಚಿತ್ರಾನ್ನ ಅಂದ್ಕೊಂಡ. ಇದು ಯಾವ ಅಂಗಡಿಯಿಂದ ಚಿತ್ರಾನ್ನ ತರಬೇಕು? ಚಿತ್ರಾನ್ನ ಥರ ಒಂದು ಸ್ವಲ್ಪನೂ ಇಲ್ವಲ್ಲ? ಚೂರು, ಒಂದು ಸ್ಪೂನ್ ಅಷ್ಟೇ. ಸೊ ಈಗ ಟೈಮ್ ಬಂದು 11 o'clock ಆಗಿದೆ. ಸೊ ನಾವು ಬುಕ್ ಮಾಡಿರೋ ಹೋಟೆಲ್ ಇದ್ದಾನೆ, ನೋಡ್ತಿರ್ಬೋದು ನೀವು. ಸೊ ಕಾರು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೀವಿ ರೂಮ್ಗೆ ಅಂತ. ಇಲ್ಲಿಂದ ವಾಕಬಲ್ ಜಸ್ಟ್ 2 minutes ಅಷ್ಟೇ ಇರೋದು ಬೀಚ್ಗೆ. ಸೊ ಇದ್ರ ಹೆಸರು ಬಂದು ಸೆರೆನಿಟಿ ಅಂತ. ಸೆರೆನಿಟಿ ಬೀಚ್ ರೆಸಾರ್ಟ್. ಬೀಚ್ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ ಬೀಚಸ್ಸು. ಸೊ ಬನ್ನಿ ಒಳಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ.
ಪೂಲ್ ಇದೆ. ಆ ಕಡೆ ಸೈಡ್ ಅಂತ ಇರೋದು. ಇದೊಂದು ಹೇಳ್ರಪ್ಪ. ಸೊ ಇದು ಸ್ವಿಮ್ಮಿಂಗ್ ಪೂಲು ಆ್ಯಂಡ್ ನಾವು ತೊಗೊಂಡಿರೋದು ಇದು ಮತ್ತು ಇದು ರೂಮ್ ಕೆಳಗಡೆದು 2 ರೂಮ್ ತೊಗೊಂಡಿದ್ದೀವಿ. ಸೊ 2 ಎಂಟ್ರೆನ್ಸ್ ಇದೆ, ನೀವು ನೋಡ್ತಿರ್ಬೋದು. ಅಲ್ಲೊಂದು ಎಂಟ್ರೆನ್ಸ್ ಇದೆ ಆ್ಯಂಡ್ ಈ ಕಡೆನೂ ಒಂದು ಎಂಟ್ರೆನ್ಸ್ ಇದೆ. ಸೊ ತುಂಬ ಚೆನ್ನಾಗಿದೆ. ಪ್ಲ್ಯಾಂಟ್ಸ್ ಎಲ್ಲ ತುಂಬ ಸಖತ್ತಾಗಿ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಸ್ಪೈಡರು ಮತ್ತು ಇದೆಲ್ಲ ಪ್ಲ್ಯಾಂಟ್ಸು ನನ್ನ ಫೇವ್ರೆಟ್ ಪ್ಲ್ಯಾಂಟ್ಸು. ಇದು ನಮ್ಮ ಅಣ್ಣ ಅವರ ರೂಮು, ನಮ್ಮ ಅಣ್ಣ ಅವ್ರು ಇರೋಂಥ ರೂಮು. ನಾನೀಗ ಕ್ಯಾಂಡೋಲಿಮ್ ಬೀಚ್ ಹತ್ರ ಇದ್ದೀನಿ. ರೆಸಾರ್ಟ್ಗೆ ಹೋದ್ಮೇಲೆ ಎಲ್ಲ ರೆಸ್ಟ್ ಮಾಡ್ತಾ ಇದ್ರು. ನನಗೆ ರೆಸ್ಟ್ ಮಾಡೋಕ್ಕೆ ಗೋವಾಗೆ ಬರಬೇಕಾ ಗುರು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಸೀದಾ ಎದ್ದು ಬೀಚ್ ಹತ್ರ ಬಂದೆ. ನೋಡಿ ಬೀಚ್ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಫಾರಿನರ್ಸ್ ಅಂತೂ ಹೆವಿ ನಡೀತಾ ಇರ್ತಾರೆ ಬೀಚ್ ಹತ್ರ. ನಮ್ಮ ಇಂಡಿಯನ್ಸ್ ನಡೆಯೋದೇ ಇಲ್ಲ. ಫಾರಿನರ್ಸ್ ಮಾತ್ರ ಅವ್ರಿಗೆ ಏನೋ ಒಂಥರ ನಡೆಯೋದ್ರಲ್ಲಿ ಒಂದು ಸ್ವಲ್ಪ ಖುಷಿ ಅನ್ಸುತ್ತೆ ಅವ್ರಿಗೆ. ಎಲ್ಲಿ ಇದು ಚೆನ್ನಾಗಿದೆ. 250 ರೌಂಡ್ ಇರೋ ತೊಗೊಂಡ್ರೆ ಚೆನ್ನಾಗಿರುತ್ತಮ್ಮ. ಓಕೆ. ಕಡಿಮೆ ಹಾಕ್ಕೊಟ್ಟು. ಸೊ ಸ್ಕಾರಲ್ಲಿ ಇದೆನಾ? ಓ ಇದೆ. ಬೀಚ್ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮಗೆ ಆ ಕಡೆ ಈ ಕಡೆ ಶಾಪಿಂಗ್ಗೆ ಅಂತ ಅಂಗಡಿಗಳಿಟ್ಟಿರ್ತಾರೆ. ನೀವು ಏನೇನು ಬೇಕೋ ಎಲ್ಲ ತೊಗೊಳ್ಬೋದು. ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ. ನೀವೇನು ಜಾಸ್ತಿ ದುಡ್ಡು ಕೊಟ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತ ಅಂದ್ಕೊಂಬೇಡಿ. ಕನ್ನಡ ಬರುತ್ತಲ್ಲ. ಇದಾಗುತ್ತೆ ನೀವು ಸೈಜ್ ನೋಡಿ. ಯಾವ ಸೈಜ್?
ಶಾಕಿಗೆ ಬಂದಿದ್ದೀನಿ, ಗೋವನ್ ಶಾಕಿಗೆ, ಶಾಕ್ ಹತ್ರ. ಸೊ ಫುಡ್ ಮೆನ್ಯೂ ನೋಡಿಕೊಂಡು ಫುಡ್ ಆರ್ಡರ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಅಣ್ಣವ್ರು ಆ ಕಡೆ ಕೂತಿದ್ದಾರೆ, ನಮ್ಮಮ್ಮ ನಾನು ಈ ಕಡೆ ಕೂತಿದ್ದೀವಿ. ಸೊ ಒಂದು ಚೀಸ್ ಗಾರ್ಲಿಕ್ ಟೋಸ್ಟ್ ಹೇಳಿದೆ. ಸೊ ಚಿಕನ್ ಕ್ಲಬ್ ಸ್ಯಾಂಡ್ವಿಚ್ ಗ್ರಿಲ್ಡ್ ಹೇಳಿದೆ. ನಮ್ಮ ಅಣ್ಣವ್ರು ಏನೋ ಹೇಳ್ತಿದ್ದಾರೆ, ಆರ್ಡರ್ ಮಾಡ್ತಿದ್ದಾರೆ. ಸೊ ಹೆಂಗಿದೆ ಫುಡ್ ಹೆಂಗಿದೆ ದೋಸಾ? ಫುಡ್ ಹೆಂಗಿದೆ? ನಾನು ಅದು ಹಾಕ್ಕೊಡಲ್ಲ, ಹಂಗೆ ತಿಂದಿದ್ದೀನಿ. ಏನೇನು ತಿಂದರೆ? ಸೊ ಫಸ್ಟು ಆರ್ಡರ್ ಮಾಡಿದ್ದು ಚಿಕನ್ ಬರ್ಗರ್ ಆ್ಯಂಡ್ ಇದು ಚೀಸ್ ಗಾರ್ಲಿಕ್ ಟೋಸ್ಟ್. ಅದು ನೀನು ಆರ್ಡರ್ ಮಾಡಿದ್ದು. ಇದು ಚಿಕನ್ ಸ್ಯಾಂಡ್ವಿಚ್ಚು. ಹಾಂ, ಎಲ್ಲಿ ತಿಂದೆ? ತಿಂದಿಲ್ಲ ಅವನು. ನಮ್ಮಪ್ಪ ಎಲ್ಲಿ ಕಾಣ್ತಾ ಇಲ್ಲ ಅಂತ ನೋಡಿದಾಗ ಅವರು ಗೋವಾ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡೋಕ್ಕೆ ಮಿರಾಮರ್ ಅಂತ ಒಂದು ಪ್ಲೇಸ್ಗೆ ಹೋಗಿದ್ದಾರೆ. ಸೊ ನಾವು ಹೋಗಿದ್ದು ಇದೆ ಗೋವನ್ ಹಟ್ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ, ಕಂಪ್ಯಾರಿಟಿವ್ಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿರೋದ್ರಲ್ಲೆಲ್ಲ ಸ್ವಲ್ಪ ಚೆನ್ನಾಗಿರೋದು ಎಲ್ಲ ಇದ್ದಾನೆ. ಇನ್ನೂ ಮುಂದೆ ಹೋದರೆ ಆ ಕಡೆ ಹೋದರೆ ಇನ್ನೂ ಚೆನ್ನಾಗಿರೋದು ಸಿಗುತ್ತೆ. ಸೊ ಇಲ್ಲಿರೋದು ಇದು ಬೆಸ್ಟು. ಸೊ ಹಾಗಾಗಿ ಇಲ್ಲಿ ಬಂದಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫುಡ್ಡು, ತುಂಬ ಎಂಜಾಯ್ ಮಾಡಿದ್ವಿ. ಇದು ಈ ಒಂದು ವ್ಯೂ ಕೂಡ ಅಷ್ಟೇ ಇಷ್ಟು ತುಂಬ ಚೆನ್ನಾಗಿತ್ತು. ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ಅವಳಿಗಾಗಿ ಅಲಾ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಹಾಯ್ ಮಾಡೋದು ಹಾಗೆ.
ಬನ್ನಿ. ಹಾಂ ಬಾಸ್ ಬಾಸ್ ಆ ಕಡೆ ಬಂದರು ಸರ್. ಗೋವನ್ ಹಟ್ ನೋಡಿದ್ರಲ್ಲ ಹೇಗಿತ್ತು ಅಂತ, ಸಕ್ಕತ್ತಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಹೊತ್ತು ಇಲ್ಲಿ ಆಟ ಆಡಿದ್ವಿ ನಾವು. ನಮ್ಮಮ್ಮನೂ ರೆಸ್ಟ್ ಮಾಡಿದರು. ನಮ್ಮಪ್ಪ ಕಾನ್ಫರೆನ್ಸ್ ಹೋಗಿರೋ ಕಾರಣಕ್ಕೆ ಅಲ್ಲಿ ವೀಡಿಯೋದಲ್ಲಿ ಅಷ್ಟು ಕಾಣಿಸ್ಕೊಂಡಿಲ್ಲ. ಅವ್ರು ನಾಳೆಯಿಂದ ಇರ್ತಾರೆ ನನ್ನ ವೀಡಿಯೋದಲ್ಲಿ. ಸೊ ಇವತ್ತಿನ ದಿನ ಅಷ್ಟೇ, ನೋಡೋದಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ. ಗೋವನ್ ಹಟ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಟೈಮು. ಹಾಂ ಬರ್ತೀಗ ಅದು. ನಮ್ಮಮ್ಮ ಒಬ್ಬರು ಫಾರಿನರ್ನ ಫ್ರೆಂಡ್ ಕೂಡ ಮಾಡ್ಕೊಂಡಿದ್ರು. ಅವ್ರ ಜೊತೆ ಮಾತಾಡ್ತಾ, ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳ್ತಾ, ಅವ್ರ ಜೊತೆ ಫೋಟೋ ಕೂಡ ತೆಗೆಸ್ಕೊಂಡ್ರು. ನಾವು ಫಾರಿನಲ್ಲಿದ್ದೀವ ಅಥವಾ ಇಂಡಿಯಾದಲ್ಲೇ ಇದ್ದೀವ ಅಂತ ಕ್ಯಾಂಡೋಲಿಮ್ ಬೀಚ್ ಹತ್ರ ಬಂದರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಂತಂದರೆ ಅಷ್ಟು ಜನ ಫಾರಿನರ್ಸ್ ಇರ್ತಾರೆ ಅಂತ. ನೋಡೆಲ್ಲ ಹೆಂಗೆ ಎಂಜಾಯ್ ಮಾಡ್ತಾರೆ. ನೀರು ಬಂದು ಹಾಂ 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 ಕ್ಯಾಸಲ್. ಇಲ್ವಾ ಸುಹಾಸ್? ಎಲ್ಲಮ್ಮ ಅದಾ? ಬೀಚ್ ಪಕ್ಕ ಪೀಸ್ಫುಲ್ಲಾಗಿ ವಾಕಿಂಗ್ ಮಾಡ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ, ನೆಮ್ಮದಿ ಸಿಗುತ್ತೆ. ಅದಕ್ಕೆ ಬೀಚ್ನ ತುಂಬ ಜನ ಇಷ್ಟಪಡ್ತಾರೆ. ಅದು ದೇವಿ ಶಾಕ್ ಅಂತೆ. ಇವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂತೀಯಾ? ಅಲ್ಲಿ ಬರ್ತಾರಲ್ಲ ಮುಂದೆ 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 ಬರ್ತಾರಲ್ಲ ಅಲ್ಲಿ. ಬೀಚ್ ಹತ್ರದಿಂದ ನಮ್ಮ ಸ್ಟೇಗೆ ಜಸ್ಟ್ 2 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ಹಾಗಾಗಿ ತುಂಬ ಹೆಲ್ಪ್ಫುಲ್ ಆಯಿತು. ಜಾಸ್ತಿ ನಡೆಯೋಂಥದ್ದೇನಿರಲಿಲ್ಲ. ಸೊ ಇದು ನಾವು ಸ್ಟೇ ಆಗಿರುವಂಥ ಒಂದು ಜಾಗ. ತುಂಬ ಚೆನ್ನಾಗಿದೆ, ತುಂಬ ಕ್ಲೀನ್ ಇದೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲು ಅಷ್ಟೇ ಸಖತ್ತಾಗಿದೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಲೈಕು, ಶೇರು, ಸಬ್ಸ್ಕ್ರೈಬು ಜೊತೆಗೆ ಕಾಮೆಂಟು ಒಂದು ಮಾಡಿಬಿಟ್ರೆ ತುಂಬ ಖುಷಿ ಆಗ್ಬಿಡುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.